ಮಗನ ನೋಡಲು ಮೊದಲ ಬಾರಿಗೆ ಜೈಲಿಗೆ ಬಂದ ಭವಾನಿ ರೇವಣ್ಣ. ಪ್ರಜ್ವಲ್ ನೋಡೋದಕ್ಕೆ ಅಂತ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಭವಾನಿ ರೇವಣ್ಣ ಹೋಗಿದ್ರು. ರೇಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಈಗ ಪರಪ್ಪನ ಅಗ್ರಹಾರಕ್ಕೆ ಬಂದು ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರನ್ನ ಮೀಟ್ ಮಾಡಿದ್ದಾರೆ. ಮಗನನ್ನ ನೋಡೋದಕ್ಕೆ ಮೊದಲ ಬಾರಿಗೆ ಭವಾನಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಗನನ್ನ ನೋಡೋದಕ್ಕೆ ಇವತ್ತು ಭವಾನಿ ರೇವಣ್ಣ ಹೋಗಿದ್ರು. ಪ್ರಜ್ವಲ್ ಅವರನ್ನ ಮೀಟ್ ಆದ್ರ, ಮಾತನಾಡಿದ್ರ? ಪ್ರಗತಿ ಇದೇ ಪ್ರಥಮ ಬಾರಿಗೆ ಏನು ಭವಾನಿ ರೇವಣ್ಣ ಅವರು ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡೋದಕ್ಕೆ ಪರಪ್ಪನಗರ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದಾರೆ. ಏನು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೈಲ್ ಪಾಲಾಗಿದ್ದಾರೆ. ಈಗ 4 ಬಾರಿ ಅವರನ್ನ ಸಿಐಡಿ ಅವರು SIT ಅವರು ತಮ್ಮ ವಶಕ್ಕೆ ತೆಗೆದುಕೊಂಡು ವಿವಿಧ ರೀತಿಯಾದಂತಹ ತನಿಖೆಗಳನ್ನ ಪರಿಶೀಲನೆಗಳನ್ನ ನಡೆಸಿದ್ರು. ಈಗ ಅವರನ್ನ ಪರಪ್ಪನಗರ ಕೇಂದ್ರ ಕಾರಾಗೃಹದಲ್ಲಿ ಬಿಟ್ಟಿದ್ದಾರೆ. ಇದೆಂದು ಯಾರು ಕೂಡ ಬಂದಿರ್ಲಿಲ್ಲ. ಒಮ್ಮೆ ಇದೇ ಪ್ರಜ್ವಲ್ ರೇವಣ್ಣ ಅವರನ್ನ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದಂತ ಸಂದರ್ಭದಲ್ಲಿ ಇದೇ ಭವಾನಿ ರೇವಣ್ಣ ಅವರು ತುಳಸಿ ಪೂಜೆ ಮಾಡ್ತಾ ಇದ್ರು. ಆಗ ಮಗನನ್ನ ಮಾತಾಡ್ತಿರ್ಲಿಲ್ಲ. ಈಗ ಅವನನ್ನ ನೋಡೋದು ಇದೀಗ ಪರಪ್ಪನಗರಕ್ಕೆ ಬಂದಿದ್ದಾರೆ. ಯಾವಾಗ ಮಾಧ್ಯಮಗಳನ್ನ ನೋಡಿದ್ರು ಕೈಯಿಂದ ಮುಖವನ್ನ ಮುಚ್ಕೊಂಡ್ರು. ಅವರು ಮಾಧ್ಯಮಗಳಿಗೆ ಮುಖವನ್ನ ಸ್ಪಷ್ಟವಾಗಿ ತೋರಿಸ್ಲಿಲ್ಲ. ಅಂದ್ರೆ ಕೆಲ ಸೆಕೆಂಡ್ಗಳಷ್ಟೇ ತೋರಿಸಿದ್ರು. ಅಂದ್ರೆ ಮಗನನ್ನ ನೋಡೋದಕ್ಕೆ ಈಗ ಬಂದಿದ್ದಾರೆ. ಇದುವರೆಗೂ ಕೂಡ ಯಾರು ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡೋದಕ್ಕೆ ಬಂದಿರ್ಲಿಲ್ಲ. ಇದೇ ಪ್ರಥಮ ಬಾರಿಗೆ ಬಂದಿದ್ದಾರೆ. ಇಡೀ ಕುಟುಂಬದಲ್ಲಿ ಏನು ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ಈಗ ಸಿಲುಕಿಕೊಂಡಿರ್ತಕ್ಕಂಥದ್ದು ಮತ್ತು ಇದೇ ಭವಾನಿ ರೇವಣ್ಣ ಇದೇ ಪ್ರಜ್ವಲ್ ರೇವಣ್ಣರವರ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಅನ್ನ ಪಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಅವರು ಕೂಡ ಇದೇ ಜೈಲಿನಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಇವತ್ತು ಪ್ರಥಮ ಬಾರಿಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡೋದಕ್ಕೆ ಬಂದಿರ್ತಕ್ಕಂತಹದ್ದು. ಅಂದ್ರೆ ಏನು ಇದೇ ಪ್ರಕರಣದಲ್ಲಿ ಏನು ಅತ್ಯಾಚಾರ ಪ್ರಕರಣದಲ್ಲಿ ಮಹಿಳೆಯರನ್ನ ಏನು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಕೂಡ HD ರೇವಣ್ಣ ಅವರು ಕೂಡ ಇದೇ ಜೈಲಿನಲ್ಲಿ ಇದ್ಬಿಟ್ಟು ಹೋಗಿದ್ರು. ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡೋದಕ್ಕೆ ಭವಾನಿ ರೇವಣ್ಣ ಅವರು ಬಂದಿದ್ದಾರೆ. ಒಳಗಡೆ ಹೋಗಿದ್ದಾರೆ. ಈಗ ಹೊರಗಡೆ ಬಂದ ನಂತರ ಏನಾದ್ರೂ ಮಾಧ್ಯಮಗಳ ಜೊತೆ ಮಾತನಾಡ್ತಾರ ಇಲ್ವೇ ಅದೇ ರೀತಿಯಾಗಿ ಮುಖ ಮುಚ್ಕೊಂಡು ಹೋಗ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.